ಸಮಾಚಾರ ಪತ್ರಕಿ ಆತ್ಮಕಥಾ 8ನೇ ತರಗತಿಯ 6ನೇ ಪಾಠವಿದು. ಈ ಪಾಠದಲ್ಲಿ ನಾವು ಸಮಾಚಾರ ಪತ್ರ ಅಂದರೆ ಪತ್ರಿಕೆಗಳು, ವೃತ್ತಪತ್ರಿಕೆಗಳು ಅಂತ ಏನು ಕರಿತೀವೋ ಅವುಗಳ ಇಂಪಾರ್ಟೆನ್ಸ್ನ ನಾವು ಈ ಪಾಠದ ಮೂಲಕ ಅರಿಯುವ ಪ್ರಯತ್ನವನ್ನು ಮಾಡಬಹುದು. ಆಶಯದಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. इस पाठ के द्वारा बच्चे समाचार पत्र के महत्व और लाभ को समझ सकते हैं. ಈ ಪಾಠದ ಮೂಲಕ ಮಕ್ಕಳು ಈ ಪತ್ರಿಕೆಗಳು ಏನಿದಾವೋ ಇವುಗಳ ಮಹತ್ವ ಹಾಗೂ ಅವುಗಳ ಲಾಭವನ್ನು ತಿಳಿಯಬಹುದು. रोज सवेरे घर में आऊं, देश विदेश की खबर सुनाऊं, जमीन आसमान की बातें बताऊं, जानते हो मैं कौन हूं. ಇದು ಪ್ರಶ್ನೆ. ಏನಿದು ಪ್ರಶ್ನೆ? ಒಗಟಾಗಿರ್ತಕ್ಕಂಥ ಪ್ರಶ್ನೆ. ದಿನ ಬೆಳಗ್ಗೆ ನಾನು ಮನೆಗೆ ಬರ್ತೀನಿ, ದೇಶದ ಸುದ್ದಿಗಳನ್ನು ಹೊತ್ತು ತರ್ತೀನಿ, ಭೂಮಿ ಆಕಾಶ ಇವೆಲ್ಲವುಗಳ ಬಗ್ಗೆ ನಾನು ನಿಮಗೆ ವಿಷಯಗಳನ್ನು ತಿಳಿಸ್ತೀನಿ, ಮಾತುಗಳನ್ನು ಹೇಳ್ತೀನಿ. ಯಾರು ನಾನು ಹೇಳ್ರಿ? ನೀವು ಗೆಸ್ ಮಾಡಿದ್ದೀರಾ. ಪಾಠದ ಹೆಸರು ಕೂಡ ನಿಮಗೆ ಗೊತ್ತಿದೆ. ಪತ್ರಿಕೆ, ದಿನಪತ್ರಿಕೆ ಆಗಿರಬಹುದು, ವಾರಪತ್ರಿಕೆ ಆಗಿರಬಹುದು, ಮಾಸಿಕ ಆಗಿರಬಹುದು, ಪಾಕ್ಷಿಕ ಆಗಿರಬಹುದು, ದ್ವೈಮಾಸಿಕ, ತ್ರೈಮಾಸಿಕ, ವಾರ್ಷಿಕ, ಈ ಥರ ಎಲ್ಲ ಬೇರೆ ಬೇರೆ ಥರದ ಪತ್ರಿಕೆಗಳು ನೋಡೋದಕ್ಕೆ ಸಿಗ್ತವೆ. ಪಾಠದ ಕಡೆ ಗಮನ ಹರಿಸೋಣ. ಯಾದ್ ಆಯಾ ಆಪ್ಕೋ ಮೈ ಹಿ ಸಮಾಚಾರ ಪತ್ರ ಹೂಂ. ನಿಮಗೆ ನೆನಪು ಬಂತ? ನಾನೇ ಸಮಾಚಾರ ಪತ್ರ ಅಂದರೆ ವೃತ್ತಪತ್ರಿಕೆ, ಸಮಾಚಾರಗಳನ್ನು, ಸುದ್ದಿಯನ್ನು ತಿಳಿಸ್ತಕ್ಕಂತಹ ಪತ್ರಿಕೆ, ನ್ಯೂಸ್ ಪೇಪರ್ ಅಂತ ನಾವೇನು ಕರಿತೀವಿ ಅದು. ಸುಬಹ ಹೋತೆ ಹಿ ಮೈ ಹರ್ ಘರ್ ಮೇ ದಿಖಾಯಿ ದೇತಾ ಹೂಂ. ಬೆಳಗ್ಗೆ ಆದ ತಕ್ಷಣ ನಾನು ಪ್ರತಿ ಮನೆಯಲ್ಲೂ ಕೂಡ ಕಾಣಸಿಗ್ತೀನಿ ಅಂತ ಇಲ್ಲಿ ಹೇಳಲಾಗಿದೆ. ಆದರೆ ಪ್ರತಿ ಮನೆ ಏನಲ್ಲ, ಯಾರು ಪತ್ರಿಕೆಗಳನ್ನು ಹಾಕಿಸ್ಕೊಳ್ತಾರೋ ಅವರ ಆ ಮನೆಗಳಲ್ಲಿ ನಮಗೆ ವೃತ್ತಪತ್ರಿಕೆ ನೋಡೋದಕ್ಕೆ ಸಿಗುತ್ತೆ. ಕೈ ಲೋಗೋಂ ಕಿ ಮುझे ಪढ़े ಬಿನಾ ಸುಬಹ ಹಿ ನಹಿ ಹೋತಿ. ಅಂದರೆ ಸಾಕಷ್ಟು ಜನ ಓದು ಬರಹ ತಿಳಿದಿರ್ತಕ್ಕಂಥ ಜನ, ಇದು ಒಂದು ಒಳ್ಳೆಯ ಅಭ್ಯಾಸ ಕೂಡ ಹೌದು. ಪತ್ರಿಕೆಗಳನ್ನು ಅವರು ಅಂದಿನ ಪತ್ರಿಕೆಗಳನ್ನು ಅಂದೇ ಓದೋದಿದ್ರೆ ಮಾರ್ನಿಂಗೇ ಏನೋ ಒಂದು ಸ್ವಲ್ಪ ಏನೋ ಕಳ್ಕೊಂಡ ಹಾಗೆ ಅವರಿಗೆ ಭಾಸವಾಗಬಹುದು. ಕೈ ಮುझे ಪಡ್ತೆ ಪಡ್ತೆ ಹಿ ಚಾಯ್ ಯಾ ಕಾಫಿ ಪೀತೆ ಹಿ. ಎಷ್ಟೋ ಜನ ನನ್ನನ್ನು ಓದ್ತಾ ನೋಡ್ತಾನೆ ಕಾಫಿ ಅಥವಾ ಟೀಯನ್ನು ಕುಡಿತಾರೆ. ಕಾಫಿ ಟೀ ಕುಡಿಯೋದು ಒಳ್ಳೆ ಅಭ್ಯಾಸ ಅಲ್ಲ ತಾನೆ. ಮಾರ್ನಿಂಗ್ ಟೈಮಲ್ಲಿ ಇದು ಅವ್ರಿಗೆ ಕಾಫಿ ಟೀ ಜೊತೆಗೆ ಬೇಕು. ಮೈ ವ್ಯಕ್ತಿ ಕೆ ಜೀವನ್ ಕಾ ಏಕ್ ಮಹತ್ವಪೂರ್ಣ ಹಿಸ್ಸಾ ಬನ್ ಗಯಾ ಹೂಂ. ಇದು ನಿಜ. ಏನದು? ನಾನು ವ್ಯಕ್ತಿಯ ಜೀವನದ ಒಂದು ಮಹತ್ವಪೂರ್ಣವಾದ ಅಂಗವಾಗಿದ್ದೀನಿ. ಇವತ್ತು ಇಂಟರ್ನೆಟ್ನ ಕಾರಣದಿಂದ ಎಷ್ಟೋ ಆವಿಷ್ಕಾರಗಳಾಗಿದ್ದಾವೆ, ಎಷ್ಟೋ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ನಮಗೆ ಟಿ ವಿ ಮೂಲಕ ಮತ್ತು ಯೂಟ್ಯೂಬ್ನ ಮೂಲಕ ಎಷ್ಟೋ ನಮಗೆ ವಿಷಯಗಳು ತಿಳಿದ್ರೂ ಕೂಡ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಿಲ್ಲಿ ನ್ಯೂಸ್ ಪೇಪರ್ನ ನೋಡಿನೇ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊತೀವಿ. ಮೈ ಮನುಷ್ಯಕ್ಕೋ ಉನ್ಕೆ ಅಪ್ನೆ ಘರ್ ಬೇಟೆ ಬೇಟೆ ಸಾರೆ ವಿಶ್ವಕ್ಕೆ ಜಾನ್ಕಾರಿ ದೇತಾ ಹೂಂ. ಮನುಷ್ಯನಿಗೆ ನಾನು ಅವರ ಮನೆಯಲ್ಲಿ ಅವರು ಇದ್ದಲ್ಲಿಗೆ ಹೋಗಿ ವಿಶ್ವದ ಪ್ರತಿ ಸಮಾಚಾರವನ್ನು ಅವರಿಗೆ ತಿಳಿಸ್ತೀನಿ. ಮೈ ಅಮೀರ್ ಗರೀಬ್ ಸಬ್ಕೆ ಜ್ಞಾನ್ ಕಾ ಸಸ್ತಾ ಅವರು ಸುಲಭ ಸಾಧನ ಹೂಂ. ಶ್ರೀಮಂತರೇ ಪತ್ರಿಕೆಗಳು ಓದ್ತಾರೆ ಅಂತ ಏನಿಲ್ಲ. ಅಂದರೆ ಯಾರಿಗೆ ಅದರಲ್ಲಿ ಆಸಕ್ತಿ ಇರುತ್ತೋ ಅವರೆಲ್ಲರೂ ಕೂಡ, ಅವರು ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಆರ್ಥಿಕವಾಗಿ ಅವರೆಲ್ಲರೂ ಕೂಡ ಜ್ಞಾನವನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಸಸ್ತಾ ಅಂದರೆ ತುಂಬ ಕಡಿಮೆ ದುಡ್ಡನ್ನು ವ್ಯಯಿಸಿ, ಕಡಿಮೆ ವ್ಯಯದಲ್ಲಿ ಹೆಚ್ಚು ಹಣವನ್ನು ವ್ಯಯಿಸದಲೇ ಮತ್ತು ತುಂಬ ಸುಲಭವಾಗಿ ನಾವು ನಮ್ಮ ಕೈಗೆ ಪತ್ರಿಕೆಗಳು ಸಿಗ್ತವೆ. ಹಾಗಾಗಿ ಇದು ಸುಲಭ ಸಾಧನ ಕೂಡ ಹೌದು ಜ್ಞಾನವನ್ನು ಪಡೆಯುವ ಮಾರ್ಗದಲ್ಲಿ. ಪ್ರಾಚೀನ ಕಾಲ ಮೇ ರಾಜ ಮಹಾರಾಜ ಕಬೂತರೋं के द्वारा ಸಂದೇಶ भेजा करते थे. ಮುಖ್ಯವಾಗಿ ಪತ್ರಿಕೆಗಳು ಏನು ಮಾಡ್ತವೆ? ಸುದ್ದಿಯನ್ನು, ಸಂದೇಶವನ್ನು, ಮಾಹಿತಿಯನ್ನು ಹೊತ್ತು ತರ್ತವೆ. ಹಿಂದಿನ ಕಾಲದಲ್ಲಿ ಇದರ ನಾವು ಹಿಸ್ಟ್ರಿಯನ್ನು ನೋಡಬೇಕು, ಇದರ ಚರಿತ್ರೆಯನ್ನು, ಇತಿಹಾಸವನ್ನು ಅರಿಬೇಕು ಅಂದರೆ ಏನು ಮಾಡಬೇಕು? ಅದನ್ನು ಇಲ್ಲಿ ತುಂಬ ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಹಳೆ ಕಾಲದಲ್ಲಿ ರಾಜ ಮಹಾರಾಜರು ಸುದ್ದಿಯನ್ನು ಇನ್ನೊಂದು ಕಡೆಗೆ ರವಾನಿಸ್ಬೇಕಂದ್ರೆ ಪಾರಿವಾಳವನ್ನು ಬಳಸ್ತಾ ಇದ್ರಂತೆ. ಸಂದೇಶವಾಹಕ್ ಭಿ ಸಂದೇಶ ಲೇಕರ್ ಜಾತೆ ಥೇ. ಸಂದೇಶವಾಹಕರು ಕೂಡ ಅಂದರೆ ಅವರು ಒಬ್ಬ ರಾಜನ ಹತ್ರ ಸಂದೇಶವಾಹಕರಿದ್ದರೆ ಅವರು ಕುದುರೆ ಏರಿ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಸಂದೇಶವನ್ನು, ಮಾಹಿತಿಯನ್ನು ಕೊಡ್ತಾ ಇದ್ರು. आज समाचार पहुंचाने के कई साधन बने हैं जिनमें ರೇಡಿಯೋ, ಟೆಲಿಫೋನ್, ದೂರದರ್ಶನ್, ಕಂಪ್ಯೂಟರ್ ಆದಿ ಮೇರೆ ಸಾಥಿ हैं. ಇವತ್ತು ಆಧುನಿಕ ಯುಗದಲ್ಲಿ ಈ ಸುದ್ದಿಯನ್ನು, ಸಮಾಚಾರವನ್ನು, ಮಾಹಿತಿಯನ್ನು, ನ್ಯೂಸ್ ಅಂತ ಏನು ಕರಿತೀವೋ ಅದನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸೋದಕ್ಕೆ ಸಾಕಷ್ಟು ಸಾಧನಗಳು ಇದ್ದಾವೆ. ರೇಡಿಯೋ, ಫೋನು, ಟಿ ವಿ, ಕಂಪ್ಯೂಟರು, ಇಂಟರ್ನೆಟ್ ಇವೆಲ್ಲವೂ ಕೂಡ ಪತ್ರಿಕೆ
ತನ್ನ ಜೊತೆಗಾರರು ಇವರೆಲ್ಲ ತನ್ನ ಕೆಲಸವನ್ನೇ ಮಾಡ್ತಾ ಇರೋದು ಅನ್ನೋ ಮಾತನ್ನು ಹೇಳ್ತಾ ಇದೆ. रेडियो जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. ರೇಡಿಯೋ ಆದರೆ ನಾವು ನ್ಯೂಸನ್ನ ಕೇಳಿಸ್ಕೋಬಹುದು, ಅದೇ ನಾವು ಟಿವಿ ಆದರೆ ನ್ಯೂಸ್ನ ಕೇಳ್ತಾ ಅದರ ಘಟನೆಗಳನ್ನು ನೋಡಲೂಬಹುದು. ಅಂದರೆ ಅದು ರೇಡಿಯೋ ಶ್ರವಣ ಮಾಧ್ಯಮ ಮಾತ್ರ, ಆದರೆ ಟಿವಿ ದೂರದರ್ಶನ ಏನು ಅದು ದೃಶ್ಯ ಕೂಡ ಇರುತ್ತೆ, ಶ್ರವಣ ಕೂಡ ಇರುತ್ತೆ, ನೋಡಬಹುದು ಮತ್ತು ಕೇಳಬಹುದು ಕೂಡ. लेकिन इन सभी में से मैं सरल और मितव्ययी साधन हूँ और लोगों तक तरह तरह के समाचार पहुंचाता हूँ. लेकिन ಅಂದರೆ ಆದರೆ ಇವೆಲ್ಲ ಮಾಧ್ಯಮಗಳಿಗಿಂತ ತುಂಬ ಸರಳವಾದ ಮಿತವ್ಯಯಿ, ಕಡಿಮೆ ದುಡ್ಡನ್ನು ವ್ಯಯಿಸ್ತಕ್ಕಂತಹ ಒಂದು ಏನಂತ ಹೇಳ್ತೀವಿ ಮಿತವ್ಯಯಿ ಮಾಧ್ಯಮ ಯಾವುದಪ್ಪ ಅಂದರೆ ಅದು ಪತ್ರಿಕಾ ಮಾಧ್ಯಮ, ಪೇಪರ್, ನ್ಯೂಸ್ ಪೇಪರ್ ಅಂತ ನ್ಯೂಸ್ ಪೇಪರ್ ಸ್ವತಃ ಇಲ್ಲಿ ನಮ್ಮ ಹತ್ರ ಹೇಳ್ತಾ ಇದೆ. भारत वर्ष में पहले मई अंग्रेजी में बंगाल गज़ेट नाम से सन 1780 में प्रकाशित हुआ. ನಮ್ಮ ಇಂಡಿಯಾದಲ್ಲಿ ಮೊದಲ ಪತ್ರಿಕೆ ಯಾವುದು ಅಂತಂದರೆ ಅಧಿಕೃತವಾಗಿ ಬಂಗಾಲ್ ಗಜೆಟ್ ಅಂತಕ್ಕಂಥದ್ದು 1780ರಲ್ಲಿ ಅದು ಪ್ರಕಾಶನಗೊಂಡಿತ್ತಂತೆ. ಹಿಂದಿ ಮೇ ಉದಂತ್ ಮಾರ್ತಾಂಡ್ नाम से और कन्नड़ में मंगलूरु समाचार के रूप में सन 1843 में पहले प्रकट हुआ. ಇದು ಭಾರತದಲ್ಲಿ ಬಂಗಾಲ್ ಗಜೆಟಿನ ಹೆಸರಲ್ಲಿ 1780ರಲ್ಲಿ ಪ್ರಕಾಶನಗೊಂಡ್ರೆ ಹಿಂದಿಯಲ್ಲಿ ಉದಂತ್ ಮಾರ್ತಾಂಡ್ ಎಂಬ ಹೆಸರಲ್ಲಿ, ಹಾಗೆಯೇ ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಒಂದು ಪತ್ರಿಕೆ ಹೆಸರಲ್ಲಿ 1843ರಲ್ಲಿ ಮೊಟ್ಟ ಮೊದಲಿಗೆ ಪ್ರಕಟಗೊಳ್ಳುತ್ತೆ. वर्तमान समय में विभिन्न भाषाओं में हजारों की संख्या में मैं प्रकाशित होता रहता हूँ. ಈಗ ಸದ್ಯದ ಪರಿಸ್ಥಿತಿ, ವರ್ತಮಾನ ಪರಿಸ್ಥಿತಿಯಲ್ಲಿ ನಾವು ನೋಡೋದಾದರೆ, ಈಗಿನ ಕಾಲದಲ್ಲಿ ನಾವು ನೋಡೋದಾದರೆ ಬೇರೆ ಬೇರೆ ಭಾಷೆಗಳಲ್ಲಿ ಸಾವಿರ ಸಂಖ್ಯೆಗಳಲ್ಲಿ, ಲಕ್ಷಾಂತರ ಸಂಖ್ಯೆಗಳಲ್ಲೂ ಕೂಡ ಪತ್ರಿಕೆಗಳು ಪ್ರಕಾಶನಗೊಳ್ತವೆ, ಮುದ್ರಣಗೊಳ್ತವೆ. ನವಭಾರತ್ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಸಂಯುक्त ಕರ್ನಾಟಕ, ವಿಜಯ್ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ, ಅಮರ್ ಉಜಾಲಾ, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ. ಹೀಗೆ ಹೇಳ್ತಾ ಹೋದರೆ ಎಷ್ಟೊಂದು ಹೆಸರುಗಳು. ನಮಗೆ ಪ್ರಜಾವಾಣಿ ಗೊತ್ತು, ಉದಯವಾಣಿ ಗೊತ್ತು, ಇಂಡಿಯನ್ ಎಕ್ಸ್ಪ್ರೆಸ್ ಗೊತ್ತು, ಹಾಗೆಯೇ ಟೈಮ್ಸ್ ಆಫ್ ಇಂಡಿಯಾ ಗೊತ್ತು. ಇವೆಲ್ಲವೂ ಕೂಡ ಪತ್ರಿಕೆಗಳ ಬೇರೆ ಬೇರೆ ಹೆಸರುಗಳು. ಅಂದರೆ ಪತ್ರಿಕೆ ಏನು ಹೇಳ್ತಾ ಇದೆ, ಮುಖ್ಯತಃ ಇವೆಲ್ಲವೂ ಕೂಡ ನನ್ನವೇ ಬೇರೆ ಬೇರೆ ಹೆಸರುಗಳಿಂದ ನಾನು ನಿಮಗೆ ಕಾಣಸಿಗ್ತೀನಿ. ಇವೆಲ್ಲವೂ ಕೂಡ ಬೇರೆ ಬೇರೆ ಹೆಸರುಗಳಿದ್ರು ಕೂಡ ಮುಖ್ಯವಾಗಿ ಏನು, ಇವೆಲ್ಲವೂ ಕೂಡ ದಿನಪತ್ರಿಕೆಗಳೇ. ಹಾಗೆಯೇ ನ್ಯೂಸನ್ನು ಹೊತ್ತು ತರ್ತಕ್ಕಂತಹ ಮಾಹಿತಿಯನ್ನು ನಮಗೋಸ್ಕರ ಹೊತ್ತು ತರ್ತಕ್ಕಂತಹ ಪತ್ರಿಕೆಗಳು. मैं दैनिक, साप्ताहिक, पाक्षिक आदि के रूप में आपके हाथ में रहता हूँ. ನಾನು ದೈನಿಕ ಅಂದರೆ ಪ್ರತಿದಿನ ಪ್ರಕಟಗೊಳ್ತೀನಿ, ಸಾಪ್ತಾಹಿಕ ಅಂದರೆ ವೀಕ್ಲಿ ಅಂತ ಹೇಳ್ತೀವಲ್ಲ, ವಾರಕ್ಕೆ ಒಮ್ಮೆ, ಅಂದರೆ ಬುಧವಾರ ಬಂದರೆ ಪ್ರತಿ ಬುಧವಾರ ಆ ಥರ ಸುಧಾ ಪೇಪರ್ ನೋಡಿದ್ದೀರಾ, ತರಂಗ, ಕರ್ಮವೀರ ಇವೆಲ್ಲ ನೋಡಿದ್ದೀರಲ್ವಾ, ಆ ಥರದ ಪತ್ರಿಕೆಗಳು ಕೂಡ ಸಿಗ್ತವೆ. ಪಾಕ್ಷಿಕ ಅಂದರೆ ಮಕ್ಕಳ ಪತ್ರಿಕೆ ಒಂದು ಬರ್ತಾ ಇತ್ತು, ಬಾಲಮಂಗಳ ಅಂತ, ಅದು ಪಾಕ್ಷಿಕ ಪತ್ರಿಕೆ, 15 ದಿನಕ್ಕೊಂದ್ಸಲ ಬರ್ತಾ ಇತ್ತು. ಹೀಗೆ ಬೇರೆ ಬೇರೆ ಅಂದರೆ ಡೈಲಿ, ವೀಕ್ಲಿ, ಫೋರ್ತ್ ವೀಕ್ಲಿ, ಹೀಗೆ ಮಂತ್ಲಿ, ಹೀಗೆಲ್ಲವೂ ಕೂಡ ನಾನು ಆ ದಿನಮಾನಗಳಲ್ಲಿ ಆ ಕಾಲಘಟ್ಟದಲ್ಲಿ ನಾನು ಪ್ರಕಟ ಆಗ್ತಾ ಹೋಗ್ತೀನಿ. विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों में विभाजित किया जाता है. ಅಂದರೆ ವಿಷಯದ ದೃಷ್ಟಿಯಿಂದ ಇದೇನು ಸಾಮಾಜಿಕವಾದಂಥ ಪತ್ರಿಕೆನ, ಈಗ ನಾವೆಲ್ಲವೂ ಕೂಡ ದಿನಪತ್ರಿಕೆಗಳು ಅಂತ ಇಷ್ಟೊತ್ತು ಏನು ಮಾತಾಡೋದು ಅವೆಲ್ಲ ಸಾಮಾಜಿಕ ಪತ್ರಿಕೆಗಳು. ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಬೇಕಾದಂತಹ, ಸಮಾಜದಲ್ಲಿ ನಡೀತಕ್ಕಂಥ ಪ್ರತಿ ವಿಷಯವನ್ನು ಕೂಡ ಉಲ್ಲೇಖ ಮಾಡ್ತಕ್ಕಂಥ ಪತ್ರಿಕೆಗಳು. ಧಾರ್ಮಿಕ ಪತ್ರಿಕೆ ಅಂದರೆ ಪರ್ಟಿಕ್ಯುಲರ್ ಆಗಂತಹ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪತ್ರಿಕೆ ಆಗಿರ್ಬೋದು, ಅಥವಾ ಎಲ್ಲ ಧರ್ಮದ ಸಾರವನ್ನು ಕೂಡ ಹೊತ್ತು ತರ್ತಕ್ಕಂಥ ಕೆಲವು ಪತ್ರಿಕೆಗಳು ಕೂಡ ಇದ್ದಾವೆ. ಸಾಹಿತ್ಯಿಕ ಪತ್ರಿಕೆ ಅಂದರೆ ಸಾಹಿತ್ಯದಲ್ಲಿ, ಅಂದರೆ ವರ್ತಮಾನ ಸಾಹಿತ್ಯ ಇರ್ಬೋದು ಅಥವಾ ಹಿಂದೆ ಆಗಿ ಹೋಗಿರ್ತಕ್ಕಂಥ ಸಾಹಿತ್ಯದ ಬಗ್ಗೆ ವಿಶೇಷ ಲೇಖನಗಳನ್ನು ಹೊತ್ತು ಆ ಸಾಹಿತ್ಯದ ಅಭಿರುಚಿಯನ್ನು ಹೆಚ್ಚಿಸ್ತಕ್ಕಂಥ ಪತ್ರಿಕೆಗಳನ್ನು ನಾವು ಕಾಣಬಹುದು. ತುಂಬ ಪತ್ರಿಕೆಗಳಿದ್ದಾವೆ, ಸಾಹಿತ್ಯಿಕವಾದಂಥ ಪತ್ರಿಕೆಗಳು ತುಂಬ ಇದ್ದಾವೆ. ಆರ್ಥಿಕ ಅಂದರೆ ಫೈನಾನ್ಷಿಯಲಿ, ಅಂದರೆ ಆರ್ಥಿಕವಾದಂತಹ ದುಡ್ಡಿಗೆ ಸಂಬಂಧಪಟ್ಟಂತಹ, ಹಣಕಾಸಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತಕ್ಕಂತಹ ಪತ್ರಿಕೆಗಳು. ಸಾಂಸ್ಕೃತಿಕ ಪತ್ರಿಕೆಗಳು ಅಂದರೆ ಭಾಷೆ, ಸಂಸ್ಕೃತಿ ಇವುಗಳ ಬಗ್ಗೆ ಮಾತಾಡ್ತಕ್ಕಂಥ ಪತ್ರಿಕೆಗಳು. ಮನೋರಂಜಕ ಅಂದರೆ ಸಿನಿಮಾ ಆಗಿರ್ಬೋದು, ನಾಟಕ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಇವುಗಳ ಬಗ್ಗೆ ತಿಳಿಸ್ತಕ್ಕಂಥ ಮನೋರಂಜನೆಗೆ ವಿಷಯಕ್ಕೆ ಸಂಬಂಧಪಟ್ಟಂತಹ, ಮತ್ತು ಕಾಮಿಕ್ಸ್ ಅಂತ ಏನು ಕರಿತೀವೋ ಅವು, ಇವೆಲ್ಲವೂ ಕೂಡ ಬೇರೆ ಬೇರೆ ವರ್ಗದಲ್ಲಿ ನಾವು ವಿಭಜಿಸ್ತಕ್ಕಂಥ ಪತ್ರಿಕೆಗಳು ನಾವು
ನೋಡಬಹುದು. ಮುಜ್ಮೆ ದೇಶ ವಿದೇಶವೊಮ್ಮೆ ಘಟನೆ ವಾಲಿ ಘಟನಾओं का विवरण रहता है. ಸಾಮಾನ್ಯವಾದಂಥ ಪತ್ರಿಕೆಗಳಲ್ಲಿ ಏನಿರುತ್ತೆ, ದೇಶ ವಿದೇಶದಲ್ಲಿ ನಡೀತಕ್ಕಂತಹ ಘಟನೆಗಳನ್ನು ವಿವರಿಸ್ತಕ್ಕಂಥ ಕೆಲಸ ಆ ಪತ್ರಿಕೆಗಳು ನಡೆಯುತ್ತೆ. ಮುಸ್ಸೆ ಖೇಲ್ ಕೂದ್, ಸಿನಿಮಾ, ಮೌಸಮ್, ನೌಕರಿ ಸಂಬಂಧಿ ವಿಜ್ಞಾಪನ್, ಬಾಜಾರ್ ಭಾವ್, ಕೃಷಿ ವ್ಯಾಪಾರ ಸಂಬಂಧಿ ಸೂಚನಾಯೇ ಮಿಲ್ತಿ ಹೇ. ಅಂದರೆ ನನ್ನಲ್ಲಿ ಏನೇನು ಗೊತ್ತಾಗುತ್ತೆ ನಿಮಗೆ, ದೇಶ ವಿದೇಶದಲ್ಲಿ ನಡೆಸಿರುವ ಘಟನೆಗಳ ವಿವರಣೆ ಅಂತೂ ಸಿಕ್ಕೇ ಸಿಗುತ್ತೆ. ಜೊತೆಗೆ ಸ್ಪೋರ್ಟ್ಸ್ ಬಗ್ಗೆ, ಖೇಲ್ ಕೂದ್ ಅಂದರೆ ಸ್ಪೋರ್ಟ್ಸ್ ಬಗ್ಗೆ, ಸಿನಿಮಾ ಅಂದರೆ ಫಿಲ್ಮ್ಸ್ ಬಗ್ಗೆ, ಮೂವೀಸ್ ಬಗ್ಗೆ, ಮೌಸಮ್ ಅಂದರೆ ವಾತಾವರಣ ಫೋರ್ಕಾಸ್ಟ್ ಅಂತ ಏನು ಕರಿತೀವೋ ಅದ್ರ ಬಗ್ಗೆ, ನೌಕರಿ ಸಂಬಂಧಿ ವಿಜ್ಞಾಪನ ಅಂದರೆ ನಮಗೆ ಬೇಕಾದಂತಹ ಕೆಲಸಗಳು ಅದರ ಬಗ್ಗೆ ಇರ್ತಕ್ಕಂಥ ಒಂದು ವಿಜ್ಞಾಪನ ಅಂದರೆ ಅದರ ಆ್ಯಡ್ಗಳು ನಾವು ಅದರಲ್ಲಿ ನೋಡ್ಬೋದು. ಬಾಜಾರ್ ಭಾವ್ ಅಂದರೆ ವಿವಿಧ ವಸ್ತುಗಳ ಇವತ್ತಿನ ಬೆಲೆ ದರದ ಪಟ್ಟಿಯನ್ನು ನಾವು ನೋಡಬಹುದು. ಕೃಷಿ ಅಂದರೆ ವ್ಯವಸಾಯ ಅಂದರೆ ನಾವೇನು ಬೇಸಾಯ ಏನು ಮಾಡ್ತೀವೋ ರೈತರಿಗೆ ಸಂಬಂಧಪಟ್ಟಂತಹ ಆ ಒಂದು ಬೆಳೆಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು. ವ್ಯಾಪಾರ ಅಂದರೆ ವ್ಯಾಪಾರಕ್ಕೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಇವೆಲ್ಲವೂ ಕೂಡ ನಮ್ಮ ಪತ್ರಿಕೆಗಳಲ್ಲಿ ನಿಯಮಿತವಾದಂತಹ ಕಾಲಂಗಳಲ್ಲಿ ಅವು ಪ್ರಕಟಗೊಳ್ತವೆ. ಸೂಚನೆಗಳು ಎಲ್ಲವೂ ಕೂಡ ನಮಗೆ ಸಿಗ್ತವೆ. ಕಾರ್ಟೂನ್, ಪದಬಂಧ್, ವಿವಾಹ ಸಂಬಂಧಿ ವಿಜ್ಞಾಪನ್, ಪರೀಕ್ಷೋಪಯೋಗಿ ಸಾಮಗ್ರಿ, ಪರೀಕ್ಷಾ ಫಲ್ ಆದಿ ಭಿ ಮುಸ್ಸೆ ಜಾನ್ ಸಕ್ತೆ ಹೈ. ಒಂದು ಪತ್ರಿಕೆ ಅಂದರೆ ಅದರಲ್ಲಿ ಕಾರ್ಟೂನ್ ಕೂಡ ಇರುತ್ತೆ. ಪದಬಂಧ ಅಂತ ನೀವು ನೋಡಿರಬಹುದು. ಅವರು ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಅದರಲ್ಲಿ 3 ಅಕ್ಷರದ ಪದನೋ 4 ಅಕ್ಷರದ ಪದವನ್ನು ನಾವು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಹೇಗೆ ಕೆಲಸದ ಒಂದು ಆ್ಯಡ್ಸ್ ಹೇಗಿರ್ತಾವೋ, ಜಾಹೀರಾತುಗಳು ಹೇಗಿರ್ತಾವೋ, ಹಾಗೆಯೇ ವಿವಾಹಕ್ಕೆ ಸಂಬಂಧಪಟ್ಟಂತಹ ವೈವಾಹಿಕ ಇದಕ್ಕೆ ವರಬೇಕು, ವಧುಬೇಕು ಅಂತಕ್ಕಂಥ ಒಂದು ಜಾಹೀರಾತುಗಳು ಕೂಡ ಜಾಹೀರುಗೊಳ್ತವೆ ಪತ್ರಿಕೆಗಳಲ್ಲಿ. ಪರೀಕ್ಷೋಪಯೋಗಿ ಸಾಮಗ್ರಿ ಅಂದರೆ ಪರೀಕ್ಷೆಗೆ ಸಂಬಂಧಪಟ್ಟಂತಹ, ಅಂದರೆ SLC ಆಗಿರಬಹುದು, PUC ಆಗಿರ್ಬೋದು, ಸಬ್ಜೆಕ್ಟಿಗೆ ಅಥವಾ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಆ ಸಾಮಗ್ರಿ ಕೂಡ, ಪರೀಕ್ಷೆಯ ಸಾಮಗ್ರಿ ಕೂಡ ಅದರಲ್ಲಿ ಪ್ರಕಟಗೊಳ್ಳುತ್ತೆ. ಪರೀಕ್ಷಾ ಫಲ ಅಂದರೆ ರಿಸಲ್ಟ್ಸ್ ಕೂಡ ಮೊದಲು ಪತ್ರಿಕೆಗಳಲ್ಲೇ ಪ್ರಕಟಗೊಳ್ತಾ ಇದ್ವು. ಇವೆಲ್ಲವೂ ಕೂಡ ಇದರ ಬಗ್ಗೆ ನಾವು ತಿಳಿತಾ ಹೋಗ್ಬೋದು. ಈಗಲೂ ಕೂಡ ರಿಸಲ್ಟ್ ಯಾವಾಗ ಬರುತ್ತೆ ಅಂತಕ್ಕಂಥದ್ದು ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುತ್ತೆ. ಇಷ್ಟನೇ ತಾರೀಕಿಗೆ ಈ ರಿಸಲ್ಟು ಬರ್ತಾ ಇದೆ ಅಂತ ಆ ಮಾಹಿತಿನೂ ಕೂಡ ನಾವು ಪತ್ರಿಕೆಗಳಲ್ಲಿ ನೋಡಬಹುದು. आजकल मेरे अंदर समय समय पर बड़े बड़े लेखकों की रचनाएं भी ಪ್ರಕಾಶಿತ ಹೋನೆ ಲಗಿ ಹೈ. ಆಜ್ಕಲ್ ಅಂದರೆ ಇತ್ತೀಚೆಗೆ ಅಂತಲ್ಲ, ಮೊದಲಿಂದ ಕೂಡ ಅದಿದೆ, ಈಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಅಂದರೆ ತುಂಬ ಹೆಸರು ಗಳಿಸಿರ್ತಕ್ಕಂತಹ ಲೇಖಕರ ರಚನೆಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಳ್ತಾ ಇರ್ತವೆ. ವಿಶೇಷಾಂಕೋ ಮೇ ಜೀವನಿ, ಕವಿತಾ, ಏಕಾಂಕಿ, ನಾಟಕ, ಕಹಾನಿ, ಆಲೋಚನಾ, ಸ್ವಾಸ್ಥ್ಯ, ಫಿಲ್ಮ್ ಸಂಬಂಧಿ ಸೂಚನಾएं भी ಪ್ರಕಟ ಹೋತಿ रहती हैं. ಏನು ವಿಶೇಷಾಂಕಗಳು, ಈಗ ದೀಪಾವಳಿ ಬಂದಿದೆ, ದೀಪಾವಳಿ ವಿಶೇಷಾಂಕ, ಯುಗಾದಿ ವಿಶೇಷಾಂಕ, ಹೀಗೆ ಬೇರೆ ಬೇರೆ ಸಂದರ್ಭದ ವಿಶೇಷಾಂಕಗಳಲ್ಲಿ ನಾವು ಯಾರೋ ಒಬ್ಬರ ಬದುಕುಗಳನ್ನ ಕುರಿತು, ಜೀವನ ಅಂದರೆ ಅವರ ಆತ್ಮಕಥೆಯ ಬಗ್ಗೆ, ಅವರ ಜೀವನದ ಬಗ್ಗೆ ಕವಿತೆಗಳನ್ನು, ಮತ್ತು ಏಕಾಂಕಿ ಅಂದರೆ 1 ಅಂಕದ ನಾಟಕಗಳನ್ನು, ಹಾಗೆ ನಾಟಕಗಳನ್ನು, ಬಹು ಅಂಕದ ನಾಟಕಗಳನ್ನು, ಕಹಾನಿ ಅಂದರೆ ಕಥೆಯನ್ನು, ಆಲೋಚನೆ ಅಂದರೆ ವಿಮರ್ಶೆಯನ್ನು, ಸ್ವಾಸ್ಥ್ಯ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು, ಫಿಲ್ಮ್ ಅಂದರೆ ಮೂವಿಗಳಿರ್ತಕ್ಕಂತಹ ಅಥವಾ ಮೂವಿ ಸ್ಟಾರ್ಸ್ ಬಗ್ಗೆ ಇರ್ತಕ್ಕಂಥ ಮಾಹಿತಿಯನ್ನು ನಾವು ಈ ವಿಶೇಷಾಂಕಗಳಲ್ಲಿ ನೋಡಬಹುದು. ನೀವಾದರೂ ಕೂಡ ಪ್ರಜಾವಾಣಿ ಅಥವಾ ಸಂಯುಕ್ತ ಕರ್ನಾಟಕ ಮತ್ತು ವಿಜಯವಾಣಿ, ವಿಜಯ ಕರ್ನಾಟಕ ಈ ಪತ್ರಿಕೆಗಳ ವಿಶೇಷಾಂಕವನ್ನು ಯಾವುದಾದ್ರೂ ಕೂಡ ಒಂದು ತೆಗೆದು ನೋಡ್ರಿ. ಈಗ ನಾವು ಮಾತಾಡಿರ್ತಕ್ಕಂಥ ಇವೆಲ್ಲವೂ ಕೂಡ ಅದರಲ್ಲಿ ಇರ್ತವೆ. ಕಿಸಾನೋं के लिए ಕೃಷಿ ಸಂಬಂಧಿ ವಿಶೇಷ ಜಾನಕಾರಿ ಭೀ ಮೈ ದೇತಾ ಹೂँ. ಪತ್ರಿಕೆ ಇಷ್ಟೇ ಮಾಡಲ್ಲ, ಕೃಷಿಕರಿಗೆ ಸಂಬಂಧಪಟ್ಟಂತಹ ಅಂದರೆ ರೈತರಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಮಾಹಿತಿ ಕೂಡ ಪತ್ರಿಕೆಗಳಲ್ಲಿ ಲಭ್ಯವಿರುತ್ತೆ. इन सबके अलावा लोग मेरे कारण वैज्ञानिक आविष्कारों से भी ಪರಿಚಿತ होते हैं. ಇವೆಲ್ಲವುಗಳ ಜೊತೆಗೆ ಇವೆಲ್ಲದರ ಹೊರತಾಗಿ ಕೂಡ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ, ಸಂಶೋಧನೆಗಳ ಬಗ್ಗೆ ಪತ್ರಿಕೆಗಳಿಂದ ನಾವು ತಿಳಿಬಹುದು. यदि संग्रह की ओर ध्यान दें तो आवश्यक विषयों की खतरे में भी मैं अपने पास रख सकते हैं. ನಾವು ಯಾವುದೋ ಒಂದು ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀವಿ, ನೀವು ಮುಂದೆ ಈಗ 8th ಸ್ಟ್ಯಾಂಡರ್ಡ್, ನೀವು ಮುಂದೆ ನೀವು SLCಗೋ PUCಗೋ ಅದಾದಮೇಲೆ ಏನೋ ಒಂದು ಪರ್ಟಿಕ್ಯುಲರ್ ಎಕ್ಸಾಮಿಗೆ ತಯಾರಿ ಮಾಡ್ಕೊಳ್ತಾ ಇರ್ತೀರ. ಅವು ಕ್ವಶನ್ ಆನ್ಸರ್ಸ್ಗಳು ಪತ್ರಿಕೆಗಳಲ್ಲಿ ದಿನ ಬರ್ತಾ ಹೋಗ್ತವೆ. ನೀವೇನು ಮಾಡ್ಬೋದು, ಅದನ್ನು ಕಟ್ ಮಾಡಿ ನೀವು ಇಡಬಹುದು. ಈಗಲೂ ಕೂಡ ನಿಮಗೆ ಯಾವುದೋ ಫುಟ್ಬಾಲ್ ಅಂದರೆ, ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ನೀವು ಕಟ್ಟಿಂಗ್ಸ್ನ ನೀವು ಪತ್ರಿಕೆಗಳಲ್ಲಿ ಮಾಡಿಕೊಂಡು ಅದನ್ನು ಒಂದು ಬುಕ್ಕಲ್ಲಿ ನೀವು ಅದನ್ನು ವೇಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಅದರಲ್ಲಿ ನೀವೇನು ಮಾಡ್ಬೋದು, ಅಂಟಿಸಿ ಅದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಕರಿಗೋ ಅಥವಾ ಬೇರೆ ಶಿಕ್ಷಕರಿಗೋ ತೋರಿಸಿ ನೀವು ನಿಮ್ಮ ಆಸಕ್ತಿನ ತೋರಬಹುದು. आज मैं
ವ್ಯಕ್ತಿ ಕೆ ಜೀವನ್ ಕಾ ಏಕ್ ಅಭಿನ್ನ ಅಂಗ ಬನ್ ಗಯಾ ಹೂಂ. ಇವತ್ತಿನ ದಿನದಲ್ಲಿ ನಾನು ಮನುಷ್ಯನ ಜೀವನದ ಒಂದು ಅಭಿನ್ನ ಅಂಗವಾಗಿದ್ದೀನಿ, ಅಂದರೆ ತುಂಬ ಬೇರ್ಪಡಿಸಲಾಗದ ಒಂದು ಭಾಗವಾಗಿದ್ದೀನಿ. ಅಭಿ ಸೆ ಆಪ್ ಭಿ ಮುझे ಪढ़ने लगेंगे तो आगे चलकर जीवन में मैं आपकी बहुत ಸಹಾಯತಾ ಕरूंगा. ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನಮ್ಮ ಮನೆಗೆ ಪತ್ರಿಕೆ ಬಂದರೆ ವೆಲ್ ಆ್ಯಂಡ್ ಗುಡ್. ಇಲ್ಲಪ್ಪ ಅಂದರೆ ನಾವು ಹತ್ತಿರದ ಲೈಬ್ರರಿಗೆ ಹೋಗ್ಬಿಟ್ಟು ಅಲ್ಲಿ ಪತ್ರಿಕೆಗಳನ್ನು, ಪುಸ್ತಕಗಳನ್ನು, ಮ್ಯಾಗ್ಝಿನ್ಗಳನ್ನು ಇವನ್ನೆಲ್ಲವನ್ನು ಕೂಡ ಓದೋದು ನಮ್ಮ ಮುಂದಿನ ಭವಿಷ್ಯಕ್ಕೆ ಅದು ತುಂಬ ಸಹಕಾರಿ ಅನ್ನೋ ಮಾತು ಇಲ್ಲಿದೆ. ಏಕ್ ಬಾರ್ ಆಪ್ಕಾ ಔರ್ ಮೇರಾ ರಿಶ್ತಾ ಬಂದ್ ಜಾಯ್ ತೋ ವಹ ಜಿಂದಗಿ ಭರ್ ಟೂಟೆಗ ನಹಿ. ಒಮ್ಮೆ ನಾವು ಪತ್ರಿಕೆಗಳನ್ನು ಓದೋದನ್ನು ಶುರು ಹಚ್ಕೊಂಡ್ರೆ ಆ ಸಂಬಂಧ ಇಲ್ಲಿ ಆರಂಭವಾದರೆ ಈ ನಿಮ್ಮ ಬಾಲ್ಯಾವಸ್ಥೆಯಲ್ಲೇ ಅದೇನಾಗುತ್ತೆ, ಪೂರ್ತಿ ಜೀವನದವರೆಗೂ ಕೂಡ ನಿಮಗೆ ಜೊತೆಗಿರುತ್ತೆ. ನೀವು ನ್ಯೂಸ್ ಪೇಪರ್ ಓದಲೇಬೇಕು ಅನ್ನೋ ಒಂದು ಹಂತಕ್ಕೆ ಬಂದು ತಲುಪ್ತೀರಾ. ಅದು ಒಂದು ಒಳ್ಳೆಯ ಅಭ್ಯಾಸ, ಹವ್ಯಾಸ. ಚಲಿಯೇ ಆಜ್ ಸೆ ಹಿ ಯಹ ಆದತ್ ಡಾಲ್ ಲೀಜಿಯೇ. ಈಗಿನಿಂದನೇ, ಇವತ್ತಿನಿಂದನೇ ನೀವು ಈ ಒಳ್ಳೆಯ ಅಭ್ಯಾಸವನ್ನು, ಈ ಒಳ್ಳೆಯ ಹವ್ಯಾಸವನ್ನು ನೀವು ಆರಂಭಿಸ್ರಿ ಅಂತ ಹೇಳ್ತಾ ಈ ಪಾಠ ಏನಾಗುತ್ತೆ, ಮುಗಿಯುತ್ತೆ. ಮುಖ್ಯತಃ ನಾವು ಏನನ್ನು ನೋಡಿದ್ವಿ, ಪತ್ರಿಕೆಗಳ ಬಗ್ಗೆ, ವೃತ್ತಪತ್ರಿಕೆಗಳ ಸ್ವಲ್ಪ ಹಿಸ್ಟ್ರಿಯನ್ನು, ಇತಿಹಾಸವನ್ನು ಅರಿಯುವ ಪ್ರಯತ್ನವನ್ನು ಮಾಡಿದ್ವಿ. ಮತ್ತು ಈಗ ಆಧುನಿಕ ಕಾಲದಲ್ಲಿ ಬೇರೆ ಬೇರೆ ಮಾಧ್ಯಮಗಳು ಹೇಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ತಿಳಿದ್ವಿ. ಮತ್ತು ಯಾವ ಯಾವ ಬಗೆಯ ಪತ್ರಿಕೆಗಳು ಪ್ರಕಟ ಆಗ್ತವೆ ಅನ್ನೋದನ್ನು ತಿಳಿದ್ವಿ. ಹಾಗೆಯೇ ಪತ್ರಿಕೆಗಳಲ್ಲಿ ಯಾವ ಯಾವ ವಿಭಾಗಗಳಿರ್ತವೆ ಅನ್ನೋದನ್ನು ತಿಳಿದು ವಿಶೇಷಾಂಕಗಳಲ್ಲಿ ಯಾವುದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಈ ಪಾಠದ ಮೂಲಕ ಪಟ್ವಿ. ಇದೊಂದು ಒಳ್ಳೆಯ ಅಭ್ಯಾಸ, ಹವ್ಯಾಸ. ಇದನ್ನು ರೂಢಿಸ್ಕೊಳ್ರಿ ಅಂತ ಪತ್ರಿಕೆನೇ ಸ್ವತಃ ನಮ್ಮ ಹತ್ರ ಹೇಳ್ತಾ ಇದೆ ಅನ್ನೋ ರೀತಿಯಲ್ಲಿ ಇದೆ ಈ ಒಂದು ಪಾಠ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಹಾಗೆಯೇ ಇದರ ಇನ್ನೊಂದು ಈ ಪಾಠಕ್ಕೆ, ಸಮಾಚಾರ ಪತ್ರಕ್ಕೆ ಆತ್ಮಕಥಾ ಪಾಠದ 2ನೇ ಭಾಗದಲ್ಲಿ ನಾವೇನು ಮಾಡೋಣ, ಪ್ರಶ್ನೆ ಉತ್ತರ ಹಾಗೂ ಇತರೆ ಮಾಹಿತಿಗಳನ್ನು ತಿಳಿಯೋಣ. ಪಾಠ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಧನ್ಯವಾದಗಳು.